ದಾಂಡೇಲಿಯ ಗಾಂಧಿನಗರದಲ್ಲಿ ಬೀದಿ ನಾಯಿಗಳಿಂದ ದಾಳಿ, ಇಬ್ಬರು ಬಾಲಕರಿಗೆ ಗಾಯ. ಪ್ರತ್ಯೇಕ ಘಟನೆ. ದಾಂಡೇಲಿ ನಗರದಲ್ಲಿ ಬಿಡಾಡಿ ದನಕರುಗಳಂತೆ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳು ವ್ಯಾಪಕವಾಗಿ ಏರತೊಡಗಿದೆ. ಪರಿಣಾಮವಾಗಿ ಅಲ್ಲಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುತ್ತಿರುವ ಘಟನೆಗಳು ನಡೆಯುವಂತಾಗಿದೆ. ಇಂದು ಗುರುವಾರ ಸಂಜೆ 7:30 ಗಂಟೆ ಸುಮಾರಿಗೆ ದಾಂಡೇಲಿಯ ಗಾಂಧಿನಗರದ 2 ಕಡೆಗಳಲ್ಲಿ ಪ್ರತ್ಯೇಕವಾಗಿ ಇಬ್ಬರು ಬಾಲಕರಿಗೆ ಬೀದಿ ನಾಯಿಗಳು ದಾಳಿ ಮಾಡಿ ಗಾಯಗೊಳಿಸಿದ ಘಟನೆ ನಡೆದಿದೆ. ಗಾಂಧಿನಗರದ ನಿವಾಸಿ 13 ವರ್ಷ ವಯಸ್ಸಿನ ಇಶಾನ್ ಅನ್ವರ್ ಶೇಖ್ ಎಂಬಾತನಿಗೆ ಮನೆಯ ಮುಂಭಾಗದಲ್ಲಿ ಬೀದಿ ನಾಯಿಯೊಂದು ಕಚ್ಚಿ ತೀವ್ರ ಸ್ವರೂಪದ ಗಾಯ ಮಾಡಿದೆ. ತಕ್ಷಣವೇ ಬಾಲಕನ ಪೋಷಕರು ಹಾಗೂ ಸ್ಥಳೀಯರು ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಇದೇ ಗಾಂಧಿನಗರದ ಮತ್ತೊಂದು ಕಡೆ 9 ವರ್ಷ ವಯಸ್ಸಿನ ಹಸ್ಲೈನ್ ಖಾನಾಪುರಿ ಎಂಬ ಬಾಲಕನಿಗೆ ಬೀದಿ ನಾಯಿಯೊಂದು ಕಚ್ಚಿ ತೀವ್ರ ಸ್ವರೂಪದ ಗಾಯ ಮಾಡಿದೆ. ಈತನ ಮನೆಯ ಮುಂದಿನ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಪಾಲಕರು ಹಾಗೂ ಸ್ಥಳೀಯರು ಈತನನ್ನು ರಕ್ಷಣೆ ಮಾಡಿದ್ದಾರೆ. ಗಾಯಗೊಂಡ ಇಬ್ಬರು ಬಾಲಕರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಬ್ಬರು ಬಾಲಕರಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ನಗರದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಾದರೂ ಹೇಗೆ ಎಂಬ ಚಿಂತೆಯಲ್ಲಿದ್ದಾರೆ. ಇದೀಗ ನಗರದಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಆಗ್ರಹ ವ್ಯಕ್ತವಾಗಿದೆ. ನಿಮ್ಮ ಹೆಸರು? ಅನ್ವರ್. ಎಲ್ಲಿ ಮನೆ? ಗಾಂಧಿನಗರ. ಮಗನ ಹೆಸರು? ಇಶಾನ್ ಅನ್ವರ್ ಶೇಖ್. ಏನಾಯ್ತು? ನಾಯಿ ಕಡ್ದಿದೆ. ಎಲ್ಲಿ ಮನೆ ನಾಯ? ಮನೆ ಕಾಂಪೌಂಡ್ ಒಳಗಡೆ ಬಂದು ಕಡ್ದಿದೆ. ಸಾಕಿದ್ ನಾಯ ಅಥವಾ ಬೀದಿ ನಾಯ? ಬೀದಿ ನಾಯಿ. ಎಷ್ಟು ಕಡೆ ಕಚ್ಚಿದೆ? 2 ಕೈ ಕಚ್ಚಿದೆ. ನಿಮ್ಮ ಮನೆ ಗಾಂಧಿನಗರ? ಮುನ್ಸಿಪಾಲಿಟಿ ಬಾಳು ಗೋಸ್ ಮನೆ ಹತ್ರ ನನ್ನ ಮನೆ. ಎಲ್ಲಿ ಮನೆ? ನಮ್ದು ಗಾಂಧಿನಗರ. ಏನಾಯ್ತು? ಏನಿಲ್ಲ ಸರ್, ಇವನು ಮನೆಯಲ್ಲಿ ಚಾ ಕುಂತಿದ್ದ. ಹೊರಗಡೆ ಬಂದ 2 ನಾಯಿಗಳು ಜಗಳ ಆಡ್ತಿದ್ರು. ಅವ್ರ ಮಧ್ಯೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಅವ್ರು ಹೊಡಿಲಿಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಅವ್ರ ನಾಯಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಷ್ಟೇ. ನಾವು ಹೊರಗಡೆ ಬಂದ ಮೇಲೆ ಸರಿ ಎಷ್ಟು ಕಡೆಗೆ ಕಚ್ಚಿದೆ? 1, 2, 3, 5 ಕಡೆ ಕಚ್ಚಿದೆ. ಹುಚ್ಚಿನಾಯಿ ಅದು. ಅವನು ಅಲ್ಲೇ ಇದ್ನ ಆ ಹುಡುಗ? ಇಲ್ಲ, ಅವನು ಬೇರೆ ಹುಡುಗ. ಅದು ಭಾಳ ದಿವಸದಿಂದ ಅಲ್ಲೇ ತಿರ್ಗಾಡ್ತಾ ಇದೆ ಅಂತೆ. ಏನು ಯಾರು ಗೊತ್ತಿಲ್ಲ. ಎಲ್ಲಿ ಮನೆ? ಗಾಂಧಿನಗರ್ ಬಾಷಿಬಂದ್ ಮಸ್ಜಿದ್ ಲೈನ್ ಅಂತ. ನಿಮ್ಮ ಹೆಸರು? ಮುಫೀಸ್. ಹುಡುಗನ ಹೆಸರು? ಹುಡುಗನ ಹೆಸರು ಹಸ್ನೈನ್ ಖಾನಾಪುರ್.